ಈಗ ಒಂದು ಟರ್ನ್ ತೊಗೊಂಡಿದ್ದೀವಿ, ಒಂದು ಬಿಗ್ ಯು ಟರ್ನ್ ಅಂತ ತೊಗೊಂಡಿದ್ದೀವಿ. ಸೊ ನಾವು ಹೀಗೆ ಸ್ಟ್ರೇಟ್ ಹೋಗ್ತಿದ್ರೆ ಹೀಗೇ ಇರ್ತೀವಿ. ಸೊ ಒಂದು ಯು ಟರ್ನ್ ಅಂತ ಲೈಫಲ್ಲಿ ಬಂದಿದೆ, ಅದು ನಿಮ್ಮದು ಮೇಕಪ್ ಕ್ಲಾಸಸ್ ಬಂದಿದ್ದೀರಾ, ಕಲ್ತಿದ್ದೀರಾ. ಸೊ ಒಂದು ಇವತ್ತು ನನಗೇನು ಹೇಳಬೇಕು ಅಂತ ಅನ್ಸಿದ್ರೆ, ಗುರು ಮೀರಿಸಿದ ಶಿಷ್ಯ ಆಗಬೇಕು. ಸೊ ನೀವೆಲ್ಲರೂ ಚೆನ್ನಾಗಿ ಮೇಕಪ್ ಮಾಡಬೇಕು. ಎಲ್ಲೇ ಹೋದರೂ ನೀವು ನೋಟಿಸ್ಡ್ ಆಗಿರಬೇಕು. ನೋಟಿಸ್ಡ್ ಇನ್ ಅ ವೆರಿ ಗುಡ್ ಮ್ಯಾನ್, ಬಿ ವೆರಿ ಕೈಂಡ್. ಈಗ ಏನೇ ಸಂಪಾದನೆ ಮಾಡ್ತೀರಾ ಅದರಲ್ಲಿ ಯಾರಿಗಾದ್ರೂ ಏನಾದರೂ ಹೆಲ್ಪ್ ಮಾಡಿ, ಯಾರಿಗಾದ್ರೂ ಗ್ರೋ ಆಗೋದಕ್ಕೆ ಏನಾದರೂ ಬೇಕಾ, ಎಜುಕೇಷನ್ ಇರಬೇಕಾ, ಇಲ್ಲ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದೆಯಾ, ಹೆಲ್ತ್ ಇಶ್ಯೂಸ್ ಇದೆಯಾ, ಜಸ್ಟ್ ಹೆಲ್ಪ್ ಮಾಡಿ. ಬಿ ವೆರಿ ಹಂಬಲ್. ಆಮೇಲೆ ಇನ್ನೊಂದು ಏನಂದರೆ, ನಮ್ಮದು ಜರ್ನಿ ಎಲ್ಲ ಸ್ಟಾರ್ಟ್ ಆಗಿದ್ದು ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ, ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಸೊ 1500 ರುಪೀಸಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ನಾನು ಆ 1500 ಅಂತ ಅಂದ್ಕೊಂಡು ನಾನು ತೊಗೊತಾ ಇದ್ದಿದ್ದು ಸಾಫ್ಟ್ವೇರ್ ಕಂಪ್ನಿಲಿ ಒಳ್ಳೆ ಸ್ಯಾಲ್ರಿ ತೊಗೊತಾ ಇದ್ದವರು 1500 ಇಷ್ಟೇನಾ ಅಂತ ನಾನು ಬಿಡಲಿಲ್ಲ. ಐ ವಿಲ್ ಡೂ ಇಟ್ ಅಂತ ನಿಂತ್ಕೊಂಡೆ. ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟಿದ್ದೀನಿ. ಮಾರ್ನಿಂಗ್ ನೈಟ್ ಬರ್ತಿದ್ದಿದ್ದೆ 12 o'clock, 3 ಗಂಟೆಗೆ ಮೇಕಪ್ ಇತ್ತು, ಓಡ್ತಾ ಇದ್ದೆ. ಬಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೆ, ಮತ್ತೆ ಆಫೀಸಿಗೆ ಓಡ್ತಾ ಇದ್ದೆ. ಲೈಕ್ 24 hours ಸಾಲ್ತಾನೇ ಇರಲಿಲ್ಲ ನನಗೆ. ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಸೊ ಯು ಶುಡ್ ವರ್ಕ್ ಹಾರ್ಡ್. ನೀವೆಷ್ಟು ಹಾರ್ಡ್ ವರ್ಕಿಂಗ್ ಇರ್ತೀರೋ ಅಲ್ಲಿ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ನೀವು ಶುಡ್ ಬಿ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅದರ್ಸ್. ಇದನ್ನು ಲೈಫಲ್ಲಿ ತಲೆಯಲ್ಲಿ ಇಟ್ಕೊಬೇಕು. ಯಾರ ಮೇಲೂ ಜಲಸ್ ಇಟ್ಕೊಬೇಡಿ, ಯಾರ ಮೇಲೂ ಕೋಪ ಮಾಡ್ಕೊಬೇಡಿ, ಜಾಸ್ತಿ ಮಾತಾಡಬೇಡಿ. ನಿಮ್ಮ ಕೆಲಸ ಆಯಿತಾ, ನೀವು ಆಯಿತಾ ಅಷ್ಟೇ. ಮತ್ತು ಯಾವಾಗಲೂ ನಿಧಾನಕ್ಕೆ ಸ್ಟೆಪ್ ಹಾಕಬೇಕು. ಒಂದೇ ಸಲ ಮೇಲೋದವರು ಟಕ್ ಅಂತ ಕೆಳಗಡೆ ಬೀಳ್ತಾರೆ. ಇವ್ರು ಇಷ್ಟು ಮಾಡ್ತಿದ್ದಾರೆ, ಇವ್ರು 4 ಮೇಕಪ್ ಮಾಡ್ತಿದ್ದಾರೆ, ನಾನು ಒಂದೂ ಸಿಗ್ತಾ ಇಲ್ಲ. ಪ್ಲೀಸ್ ಪ್ರಯತ್ನ ಪಡ್ತಾನೇ ಇರಿ. ಎಷ್ಟು ಪ್ರಯತ್ನ ಪಡ್ತೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಯು ವಿಲ್ ಡೆಫಿನೆಟ್ಲಿ ವಿಲ್. ಸೊ ಇವತ್ತಿಗೆ ನೀವೆಲ್ಲರೂ ಪ್ರಾಮಿಸ್ ಮಾಡಬೇಕಾಗಿರೋದೇನೆಂದರೆ, ನಾನು ಕಲಿತಾಗ ನೀವು ಬರಬೇಕು, ನೀವು ನನಗೆ ಅಸಿಸ್ಟ್ ಮಾಡಬೇಕು, ಇನ್ನೂ ಕಲ್ತ್ಕೋಬೇಕು. ಮತ್ತು ನೀವು ಅಷ್ಟೇ ಒಬ್ರಿಗೊಬ್ರು ಕೆಲಸನ ಶೇರ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಅರ್ನ್ ಮಾಡಬೇಕು.